ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಚಿಕ್ಕಮಗಳೂರು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾವು ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿರುವಂಥದ್ದು ಈ ಟ್ರಿಪ್ಪನ್ನು. ಹಾಗಾಗಿ ಸ್ವಲ್ಪ ಸರಿಯಾಗಿ ಪ್ಲ್ಯಾನ್ ಆಗಿಲ್ಲ, ಜಸ್ಟ್ ಹೊರಟಿದ್ದೀವಿ ಇವಾಗ ಟೈಮ್ ಎಷ್ಟಾಯ್ತು ಗೊತ್ತಾ? ಬೆಳಗಿನ ಜಾವ 5:15 ಗಂಟೆ. ಸೊ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟು ಇನ್ನೇನು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇವತ್ತಿನ ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮನೆಯಿಂದ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ 6:30 ಆಯಿತು ಹೊರಡುವಾಗಲೇ. ನಮ್ಮ ಮೊದಲನೇ ಸ್ಟಾಪ್ ಯಾವುದು ಅಂತ ಹೇಳಿದರೆ ಇಲ್ಲಿ ಎರ್ಮಾಯಿ ಫಾಲ್ಸ್ ಅಂತ, ಇದು ಉಜಿರೆ ಬೆಳ್ತಂಗಡಿ ಹತ್ತಿರ ಇದೆ. ತುಂಬಾ ಚೆನ್ನಾಗಿರುವ ಫಾಲ್ಸ್ ಅಂತ ನಾವು ಗೂಗಲಲ್ಲಿ ರಿವ್ಯೂ ನೋಡಿದ್ವಿ, ನಮಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾವು ಇಲ್ಲಿ 50 ರೂಪಾಯಿ ಟಿಕೆಟ್ ಮಾಡಿ ಹೊರಟಿದ್ದೀವಿ. ಫಾಲ್ಸ್ ಹತ್ತಿರ ಹೋಗೋದಕ್ಕೆ 2 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗಬೇಕು, ಬಟ್ ಅಷ್ಟು ದೂರ ನಡ್ಕೊಂಡು ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಅನಿಸಿ ನಾವೇನು ಮಾಡಿದ್ವಿ, ಜೀಪಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಜೀಪಲ್ಲಿ ಹೋಗಬೇಕು ಅಂದರೆ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಸಿ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬೈಕಲ್ಲಿ ಹೋದರೆ ಫಾಲ್ಸ್ ಹತ್ರನೇ ಹೋಗಬಹುದು, ಚೆನ್ನಾಗಿದೆ. ನಾವು ಅಲ್ಲಿಂದ ಬರುವಾಗ ನಮಗೆ 2 ಕಿಲೋಮೀಟರ್ಸ್ ದೂರ ಇದೆ. ಸೊ 1 ಕಿಲೋಮೀಟರ್ ಅಷ್ಟು ಅವರು ನಮ್ಮನ್ನು ಗಾಡಿಯಲ್ಲಿ ಡ್ರಾಪ್ ಮಾಡಿದರು. 1.5 ಕಿಲೋಮೀಟರ್ ಡ್ರಾಪ್ ಮಾಡಿದರು. ಇನ್ನು ಒಂದು ಅರ್ಧ ಕಿಲೋಮೀಟರ್ ಇದೆ, ಅದು ನಡ್ಕೊಂಡು ಹೋಗ್ಬೇಕಂತ ನಾವು. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಇಷ್ಟು ಹೋಗುವಾಗಲೇ ಸುಸ್ತಾಗ್ತಾ ಇದೆ. ನಾವು ಅಲ್ಲಿಂದನೇ ನಡ್ಕೊಂಡು ಬಂದಿದ್ದರೆ ಸಾಕಾಗ್ತಾಯಿತ್ತು. ಇಟ್ಸ್ ಗುಡ್. ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ವಾ ಪ್ಲೇಸ್? ನೀರು ಜಾಸ್ತಿ ಶುಕಪುಣ ಬೇಬಿ ಈಗ ಗೊಬ್ಬರ ನೀರಡು ಗೊಬ್ಬರ ಇರು. ಸೊ ಫುಲ್ ತೋಟ ಇದು, ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಸೊ ಪ್ರೈವೇಟ್ ಪ್ರಾಪರ್ಟಿ ಪಂಡ ಹಾಕಲ್ಲ, ಸ್ವಂತ ಪ್ರಾಪರ್ಟಿ. ತರಿಂಚಿ ಅರಿಂತು ಆಗಲೇ ಹೇಳಿದ ಹಾಗೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿಗೆ ಬರಬೇಕು ಅಂದರೆ 2 ಮನೆಗಳನ್ನು ದಾಟಿ ಬರಬೇಕಾಗತ್ತೆ. ಹಾಗಾಗಿ ಫಸ್ಟ್ ಮನೆಯಲ್ಲಿ 50 ರೂಪಾಯಿ ಪೇ ಮಾಡಬೇಕು, ಸೆಕೆಂಡ್ ಮನೆಯಲ್ಲಿ 50 ರೂಪಾಯಿ ಪೇ ಮಾಡಬೇಕು. ಹಾಗಾಗಿ ಒಂದು ಪರ್ಸನ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ನೇರವಾಗಿ ನಾವು ಫಾಲ್ಸಿಗೆ ಹೋಗಬೇಕು. ಮೆಲ್ಲ ಪೋಡು ಕೈ ಕೊರೋಣ ಬಿ ಒಂದು ಯಾರಿನ ಕೈ ಪತ್ತೋಡು ಈಯನ ಕೈ ಪತ್ತು ಮತ್ತು ಲಾಗಿರಿಜ್ಜಿ ಜಂಪ್ ಮನ್ ಪರೆಜ್ಜಿ ನನ್ನ ಕೈ ಪತ್ತು ಸೊ ಅಲ್ಲಿಂದ ಬರುವಾಗ ಮತ್ತೆ 50 ರೂಪೀಸ್ ಪೇ ಮಾಡಬೇಕು. ಒಬ್ಬರಿಗೆ 50 ರೂಪೀಸು. ನಮಗೆ 2 ಸಲ ಪೇ ಮಾಡಲಿಕ್ಕೆ ಸಿಗ್ತದೆ. ಅಂದರೆ 2 ಜನರ ಪ್ರಾಪರ್ಟಿ ಅಂತ ಇದು, ಹಾಗಾಗಿ
2 ಜನರಿಗೆ ಕೂಡ 50 ಪೇ ಮಾಡಬೇಕು. ಹಾಗಾಗಿ ಪರ್ ಪರ್ಸನಿಗೆ 100 ರುಪೀಸ್ ಆಗುತ್ತೆ ಎಂಟ್ರಿ ಚಾರ್ಜ್. ಮತ್ತು 400 ರುಪೀಸ್ ಇದಿದೆ ಅಲ್ವಾ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲಲ್ಲಿ ಜೀಪಲ್ಲಿ ಕರ್ಕೊಂಬರ್ತಾರೆ, ಅದು 400 ರುಪೀಸ್, ಅದು ಎಕ್ಸ್ಟ್ರಾ. ಜೀಪಲ್ಲಿ ಬಂದಿದ್ದಕ್ಕೆ 400 ರೂಪಾಯಿ, ಅದು ಮತ್ತೆ ಎಕ್ಸ್ಟ್ರಾ ಕೊಡಬೇಕು ಅದರ ಮೇಲೆ. ಸೊ ನೀರಿದೆ ಅಂತ ಹೇಳ್ತಾ ಇದ್ದಾರೆ, ಎಷ್ಟಿದೆ ಎಂತ ಅಂತ ಗೊತ್ತಿಲ್ಲ, ಹೋಗಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫಾಲ್ಸ್. ನಾವು ಹೋದ ಟೈಮಲ್ಲಿ ಅಷ್ಟು ಮಳೆ ಬರ್ತಿರ್ಲಿಲ್ಲ, ಆವಾಗಲೇ ಅಷ್ಟು ಚೆನ್ನಾಗಿತ್ತು. ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಇವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಮೈ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಫಾಲ್ಸ್ ಆಯಿತಾ. ಕೂಡ್ಲು ತೀರ್ಥ ಫಾಲ್ಸ್ ಇದೆ ಅಲ್ವಾ, ಅದಕ್ಕಿಂತಾನು ಈ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಕೂಡ್ಲು ತೀರ್ಥಕ್ಕಿಂತಾನು ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಾವು ನೆಕ್ಸ್ಟ್ ಇನ್ನೊಂದು ಸಲ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆವಾಗ ನಾವು ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ವಿಮ್ ಎಲ್ಲ ಮಾಡಬೇಕು ಅಂತ ಇಷ್ಟ ಇದೆ. ಸೊ ಈ ವರ್ಷದಲ್ಲಿ ಇನ್ನೊಂದು ಸಲ ಬರಲಿಕ್ಕಿದೆ ನಮಗೆ ಈ ಫಾಲ್ಸಿಗೆ. ತುಂಬ ಖುಷಿ ಆಯಿತು ನನಗೆ ಮಾತ್ರ. 6 ಇಂಚ್ ಆಯಿತು ಅಲ್ಲ, ನಿನ್ನದ ಕೇಳಿದ್ದು ಫಾಲ್ಸ್ ಹೇಗಾಯಿತು? 6 ಮತ್ತು ಜಿಜು 2 ಜನ ಸ್ವಿಮ್ ಮಾಡಿದ್ರು, ನಾವು ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಬರಬೇಕು ಇಲ್ಲಿಗೆ ಗೇನ್. ಸಖತ್ತಾಗಿದೆ ಆಯಿತಾ ಪ್ಲೇಸ್ ಮಾತ್ರ, ತುಂಬ ಖುಷಿ ಆಯಿತು ನನಗೆ. ಅಲ್ಲಿ ಕುತ್ಕೊಳ್ಳಿ, ನೀವು ಬೀಳ್ತೀರಿ. ಜಂಪ್ ನೆರಡುಪ್ಪ ಬೊಚ್ಚಿ ಬೊಚ್ಚಿ ನಡುಂಟು. ಅಲ್ಲಿಂದ ನಾವು ನೇರವಾಗಿ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ದಾರಿನಲ್ಲಿ ಚಾರ್ಮಡಿ ಘಾಟ್ ಸಿಗುತ್ತೆ ಅಲ್ವಾ, ಅಲ್ಲಿ ಚಾರ್ಮಡಿ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ಅಲ್ಲಿನ ಸೀನರಿಯನ್ನು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಸೀನರಿ ನೋಡಿ, ಎಷ್ಟು ಪೇಂಟಿಂಗ್ ಬಿಡಿಸಿದ ರೀತಿ ಇದೆ. ನಾವು ಚಿಕ್ಕಮಗಳೂರು ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ತುಂಬ ಹಸಿವಾಗ್ತಾ ಇತ್ತು. ಒಳ್ಳೆ ರೆಸ್ಟೋರೆಂಟ್ ಯಾವುದಾದ್ರೂ ಇದೆಯಾ ಅಂತ ಸರ್ಚ್ ಮಾಡಿದ್ವಿ, ಎಲ್ಲೂ ಕೂಡ ಸಿಕ್ಕಿಲ್ಲ ನಮಗೆ. ಹಾಗಾಗಿ ಇಲ್ಲೇ ಒಂದು ಪುಟ್ಟ ಹೋಟೆಲ್ ಇತ್ತು, ಹನುಮಂತು ದೊನ್ನೆ ಬಿರಿಯಾನಿ ಅಂತ. ಸೊ ಫಸ್ಟ್ ಟೈಮ್ ನಾವು ದೊನ್ನೆ ಬಿರಿಯಾನಿ ಟ್ರೈ ಮಾಡಿದ್ದು, ತುಂಬಾ ಇಷ್ಟ ಆಯಿತಾ. ತುಂಬಾ ಚೆನ್ನಾಗಿತ್ತು, ನಮಗೆ ತುಂಬ ಖುಷಿ ಆಯಿತು ಈ ಒಂದು ಫುಡ್. ಚಿಕ್ಕಮಗಳೂರು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಅಲ್ಲಿ ತುಂಬ ರೆಸಾರ್ಟ್ಗಳಿರ್ತವೆ, ಹಾಗಾಗಿ ನಾವು ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ, ಇಲ್ಲೇ ಬಂದು ರೂಮ್ಸ್ಗಳನ್ನು ಹುಡುಕಬಹುದು ಅಂತ. ಬಟ್ ಅಲ್ಲಿ ಬಂದು ನೋಡಿದಾಗ ನಮಗೆ ಗೊತ್ತಾಯಿತು ವೀಕೆಂಡ್ ಅಲ್ವಾ, ಹಾಗಾಗಿ ತುಂಬ ಜನ ಬಂದುಬಿಟ್ಟಿದ್ದಾರೆ ಚಿಕ್ಕಮಗಳೂರಿಗೆ, ಹಾಗಾಗಿ ಇಲ್ಲಿ ಒಂದು ರೂಮ್ ಕೂಡ ಅವೈಲೇಬಲ್ ಇಲ್ಲ ಅಂತ. ಮತ್ತು ಗೂಗಲಲ್ಲಿ ತುಂಬ ಸರ್ಚ್ ಮಾಡಿದ ಮೇಲೆ ಗ್ರೀನ್ ಮೌಂಟ್ ರೆಸಾರ್ಟಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದ್ವಿ, ಅವರು ಬನ್ನಿ ರೂಮ್ಸ್ ಇದೆ ಅಂತ ಹೇಳಿದರು. ರೂಮ್ಸ್ ಅಲ್ಲಿ ಹೋಗಿ ನೋಡಿದಾಗ ನಮಗೆ ಖುಷಿ ಆಯಿತು. ಸೊ ಅಲ್ಲೇ ನಾವು ಬುಕ್ ಮಾಡ್ಕೊಂಡ್ವಿ ರೂಮನ್ನು. ಎರ್ಮೈ ಫಾಲ್ಸಿಗೆ ಹೋದ್ವಲ್ಲ, ಆನಂತರ ನಾವು ಚಾರ್ಮಾಡಿ ಘಾಟ್ಗೆ ಒಂದು ವಿಸಿಟ್ ಮಾಡಿದ್ವಿ. ನಂತರ ನಾವು ಊಟ ಮಾಡಿಬಿಟ್ಟು ರೆಸಾರ್ಟೇ ಹುಡುಕಿದ್ದು ಎಲ್ಲ ಕಡೆನೂ ಕೂಡ ಫುಲ್ ಆಗಿದೆ. ಯಾಕಂದರೆ ಇವಾಗ ವೀಕೆಂಡ್ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಕೂಡ ಫುಲ್ ಆಗಿತ್ತು. ಮತ್ತೆ ಹುಡುಕಿದ ಮೇಲೆ ಇಲ್ಲಿ ಸಿಕ್ತು. ಆ್ಯಕ್ಚುಲಿ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ಸ್ವಿಮ್ಮಿಂಗ್ ಕಲಿಬೇಕು ಅಂತ ತುಂಬ ಆಸೆ ಇದೆ. ಇವಾಗ ಸದ್ಯಕ್ಕೆ ನಾನು ಆರ್ವಿದು ಲೈಫ್ ಜಾಕೆಟ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆಯಿತಾ ಸ್ವಿಮ್ಮಿಂಗ್ ಮಾಡುವಾಗ. ಸೊ ನನಗೆ ಬೇಗ ಕಲಿಬೇಕು.
ಅದೇ ದಿವಸ ನನ್ನ ಜೀಜುದು ಬರ್ತ್ಡೇ ಇತ್ತು, ಹಾಗಾಗಿ ಅಲ್ಲೇ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಜೀಜಿಗೆ ಗೊತ್ತಿಲ್ಲದಿರೋ ಥರ ನಾವು ಆನ್ಲೈನಲ್ಲಿ ಕೇಕನ್ನು ಆರ್ಡರ್ ಮಾಡಿದ್ವಿ. ಹಾಗೂ ಇಲ್ಲೇ ಒಂದು ಪುಟ್ಟದಾಗಿ ಡೆಕೋರೇಷನ್ ಏನು ಮಾಡಿಲ್ಲ, ಜಸ್ಟ್ ಕೇಕನ್ನು ಇಟ್ಟು ಒಂದು ಕ್ಯಾಂಡಲ್ ಹಚ್ಚಿದ್ದೀವಿ ಅಷ್ಟೇ. ಸೊ ಇವಾಗ ಬರ್ತ್ಡೇ ಸೆಲೆಬ್ರೇಷನ್. ఏ దీపావళి ఎత్తియా Happy birthday to you. Happy birthday to you. Happy birthday to you, dear Dada. Happy birthday to you. Very good, God bless you. Very good, God bless you. Very good, God bless you. And to you, happy birthday to you. Look. Yang kotornya. Thank you. Bagi. Happy birthday, Dada. First video. Dada, okay, good side video. Side video, Dada, ate. ನೆಕ್ಸ್ಟ್ ನಾವು ಊಟ ಮಾಡಲಿಕ್ಕೆ ಅಂತ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ಗೆ ಬಂದ್ವಿ. ಬಟ್ ಇಲ್ಲಿ ಫುಡ್ ಚೆನ್ನಾಗಿತ್ತು, ಅದೇನಾಯಿತು ಅಂದರೆ ನಮಗೆ ಸೀಟ್ ಸಿಗೋದಕ್ಕೇ 3/4 ಗಂಟೆ ವೆಯ್ಟ್ ಮಾಡಲಿಕ್ಕೆ ಸಿಕ್ತು. ಆಮೇಲೆ ಸೀಟ್ ಸಿಕ್ಕಿದ ಮೇಲೆ ಊಟ ಬರೋದಕ್ಕೆ ಮತ್ತೆ 1 ಗಂಟೆ ವೆಯ್ಟ್ ಮಾಡಬೇಕು. ನಮಗಂತೂ ತುಂಬಾ ಟಯರ್ಡ್ ಆಗಿತ್ತು, ಸಾಕಾಗಿ ಹೋಗಿತ್ತು. ನಾವು ಸ್ವಲ್ಪ ಫುಡ್ ಆರ್ಡರ್ ಮಾಡಿ ತಿಂದ್ಕೊಂಡು ಬಿಟ್ವಿ. ನಮ್ಮ ಆರ್ವಿ ನೋಡಿ ಪಾಪ ವೆಯ್ಟ್ ಮಾಡಿ ಮಾಡಿ ಅಲ್ಲೇ ಮಲ್ಕೊಂಡು ಬಿಟ್ಲು. ಚಿಕ್ಕಮಗಳೂರು ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.